ಇಂದು ಮಂತ್ರಾಲಯ ಮಠದ ಶ್ರೀ ರಾಯರ 353ನೇ ಆರಾಧನಾ ಮಹೋತ್ಸವ. ಇಂದಿಗೆ ರಾಯರು ಸಶರೀರರಾಗಿ ಹಾಗೆಯೇ ವೃಂದಾಸ್ತರಾಗಿ 353 ವರ್ಷಗಳ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾರಾಧನೆ ಅಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹೌದು, ಕಲಿಯುಗದ ಕಾಮಧೇನು ಕೇಳಿದ ವರವನ್ನ ಕರುಣಿಸುವ ದೈವ ಅಂತಲೇ ಭಕ್ತರು ನಂಬಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಮಠದಲ್ಲಿ ಇಂದು ರಾಯರ 353ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಮಧ್ಯಾರಾಧನೆಯನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ರಾಯರು ಸಶರೀರರಾಗಿ ವೃಂದಾವನ ಪ್ರವೇಶಿಸಿದ ದಿನವನ್ನ ಮಧ್ಯಾರಾಧನೆಯಾಗಿ ಮಠದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ರಾಯರ ವೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಿದ್ರು. ಪ್ರತಿನಿತ್ಯದ ಪಂಚಾಮೃತ ಅಭಿಷೇಕಕ್ಕಿಂತ 10 ಪಟ್ಟು ಹೆಚ್ಚು ಹಾಲು, ಮೊಸರು, ತುಪ್ಪ ಮತ್ತು ಹಣ್ಣುಗಳನ್ನ ಬಳಸಿ ಅಭಿಷೇಕವನ್ನ ಮಾಡಿದ್ರು. ಬಳಿಕ ಚಿನ್ನದ ಕವಚದೊಂದಿಗೆ ಅಲಂಕಾರ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಮಠದ ಪೀಠಾಧಿಪತಿಗಳು ಭಕ್ತರನ್ನ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಿದರು. ಮಹಾಪಂಚಾಮೃತ ಅಭಿಷೇಕ ನೆರವೇರಿಸಿದ ಶ್ರೀಗಳು ಮಠದ ಪ್ರಾಕಾರದಲ್ಲಿ ಗಜ, ರಜತ, ಚಿನ್ನದ ರಥೋತ್ಸವ ನಡೆಯಿತು. ಸ್ವರ್ಣ ರಥೋತ್ಸವದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಇದು ಒಂದು ಪುಣ್ಯವಾದ ಪವಿತ್ರ ಸ್ಥಳವಾಗಿದೆ ಮಂತ್ರಾಲಯ. ಮತ್ತೆ ಎಲ್ಲ ಪ್ರಶಾಂತತೆ ಇರುತ್ತೆ, ಮತ್ತೆ ನಾವು ನೆರವೇರಿಸ್ಕೊಂಡಿದ್ದೆಲ್ಲ ಅನುಕೂಲವಾಗತ್ತೆ. ಮತ್ತೆ ಆರಾಧನೆ ಒಂದು ವಿಶೇಷ ದಿನ. ಈ 3 ದಿನಾನು ಇಲ್ಲಿ ತುಂಬ ಜನಸಂದಣಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೋಗ್ರಾಮ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸೇವೆ ಮಾಡೋಕ್ಕೆ ಬರ್ತೀವಿ, ಎಲ್ಲ ಥರ ಸೇವೆನೂ ಮಾಡ್ತೀವಿ ಇಲ್ಲಿ. ಆಮೇಲೆ ಮತ್ತೆ ಒಂದು ಸ್ನಾನದ ತೊಂದರೆ ಆಗಲಿ, ಒಂದು ಊಟದ ತೊಂದರೆ ಆಗಲಿ, ಎಷ್ಟೇ ಜನ ಬಂದರೂ ಏನೂ ತೊಂದರೆ ಆಗಲ್ಲ, ಎಲ್ಲ ಚೆನ್ನಾಗಾಗತ್ತೆ. ನಮಗೆಲ್ಲ ಒಳ್ಳೆಯದಾಗಿದೆ, ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಾಗಿದೆ. ಇತ್ತ ರಾಯರ ಮಧ್ಯಾರಾಧನೆ ಹಿನ್ನೆಲೆ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು ಧಾರ್ಮಿಕ ಆಚರಣೆಗೆ ಸಾಕ್ಷಿಯಾದರು. ವರ್ಷಕ್ಕೊಮ್ಮೆ ನಡೆಯುವ ಆರಾಧನೆ ಮಹೋತ್ಸವದಲ್ಲಿ ರಾಯರ ಮಧ್ಯಾರಾಧನೆ ಉನ್ನತ ಘಟ್ಟ. ಹೀಗಾಗಿ ಮಠದಲ್ಲಿ ಭಕ್ತರು ಕೂತು ಧ್ಯಾನ, ಆರಾಧನೆ ಮಾಡುವ ಮೂಲಕ ರಾಯರ ಕೃಪೆಗೆ ಪಾತ್ರರಾದರು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.